ಧನ್ಯವಾದ ಅನ್ನೋರು 2ನೇ ತಾರೀಕು ಮಿಸ್ಸಿಂಗ್ ಆಗಿದ್ರು. ಅವರು ಈ ದಿನ 2 ಶವಗಳು ನಮ್ಗೆ ಇಲ್ಲಿ ಬಾವಿಯಲ್ಲಿ ಊರಿನಿಂದ ಸುಮಾರು 1 ಕಿಲೋಮೀಟರ್ ದೂರ, 1.5 ಕಿಲೋಮೀಟರ್ ದೂರದಲ್ಲಿರೋ ಒಂದು ತೋಟದ ಬಾವಿಯಲ್ಲಿ ನಮ್ಗೆ ಇಬ್ಬರ ಮೃತದೇಹ ಸಿಕ್ಕಿದೆ. ಇವಾಗ ನಾವು ಸದ್ಯಕ್ಕೆ ಏನ್ ಪ್ರಕರಣ ಕೊಡ್ತಾರೆ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಂತರ ಮುಂದಿನ ಇನ್ವೆಸ್ಟಿಗೇಷನ್ ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ಮ ಇನ್ಕ್ವೆಸ್ಟ್ ಅಲ್ಲಿ ಇವಾಗ ವಿ ಹ್ಯಾವ್ ಫೌಂಡ್ ನಥಿಂಗ್ ಸಸ್ಪಿಷಿಯಸ್, ಬಟ್ ಇವಾಗ ಮತ್ತೆ ನಾವು PM ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡ್ಕೊಂಡು ಮುಂದಿನ ಡಾಕ್ಟರ್ ಒಪಿನಿಯನ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಇನ್ವೆಸ್ಟಿಗೇಷನ್ ನಂತರ ಫಾಲೋ ಅಪ್. ಎಸ್, ಇದನ್ನ ಸೆಕೆಂಡ್ ಡೇನೆ ನಾವು ಒಂದು ಮಿಸ್ಸಿಂಗ್ ಕೇಸ್ ನ ದಾಖಲೆ ಮಾಡ್ಕೊಂಡು ಆಲ್ಮೋಸ್ಟ್ ಕಂಟಿನ್ಯೂಸ್ ಎಫರ್ಟ್ಸ್ ಮಾಡಿದ್ವಿ. ಇದನ್ನ ಒಂದು 2 days ಇದ್ರ ಬಗ್ಗೆನೆ ಕಂಟಿನ್ಯೂಸ್ ಎಫರ್ಟ್ಸ್ ಮಾಡಿ ಇವತ್ತು ಬೆಳಿಗ್ಗೆ ಬಾಡಿ ನಮ್ಗೆ ತೇಲಿರೋದು ಕಂಡು ಬಂದಿದೆ. ಬಾಡಿ ತೇಲೋದಕ್ಕೆ ಸ್ವಲ್ಪ ಟೈಮ್ ತಗೊಳೋದ್ರಿಂದ ಜನರಲಿ ಅದು ನಮಗೆ ಸದ್ಯಕ್ಕೆ ಕಾಣೋದಿಲ್ಲ. ಆಫ್ಟರ್ ಅರೌಂಡ್ 40 hours, 36 to 40 hours ಬಾಡಿ ತೇಲುತ್ತೆ. ಸೊ ಆ ನಿಟ್ಟಿನಲ್ಲೇನೆ ಮೋಸ್ಟ್ಲಿ ಇವತ್ತು ನಮ್ಗೆ ಕಂಡಿದೆ. ಈಗ ಡಾಕ್ಟರ್ದು PM ರಿಪೋರ್ಟ್ ಯಾವ ತರ ಬರುತ್ತೆ ಅಂತ ನೋಡ್ಕೊಂಡು ನಂತರ ನಾವು ಇನ್ವೆಸ್ಟಿಗೇಷನ್. ಸರ್, ಈಗ ಮನೆಗೂ ಬಾವಿಗೆ ತುಂಬಾ ದೂರ ಇದೆ, ಸಸ್ಪೆಕ್ಟ್ ಅಂತ ಅವ್ರ ಮನೆಯವರು ಕೂಡ ಕೆಲವು ಸಸ್ಪೆಕ್ಟ್ ಅಲ್ಲ, ಅದು ಹೇಳ್ತಾ ಇದಾರೆ. ಮಕ್ಕಳೇ ಇಬ್ರು ಈ ಕಡೆ ಬಂದಿರಬಹುದು. ಅವರು ಅವಾಗವಾಗ ಮನೆ ಬಿಟ್ಟು ಹೋಗ್ತಾ ಇದ್ರು, ಸ್ವಲ್ಪ ಹೊತ್ತು ಇದ್ದು ಆಮೇಲೆ ವಾಪಸ್ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದನ್ನ ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿದೆ. ಅದಕ್ಕೆ ಡಾಕ್ಟರ್ಸ್ ಒಪಿನಿಯನ್ ಬಂದ್ಮೇಲೆ ನಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಹೇಳೋದಕ್ಕೆ ಸಾಧ್ಯ. ಮನೆ ಕಡೆ ಆಸ್ ಆಫ್ ನಾವು ಏನು ಅದನ್ನ ನಮಗೆ ಪ್ರಾಥಮಿಕ ಹಂತದಲ್ಲಿ ನಮ್ಗೆ ಏನು ಕಂಡು ಬಂದಿಲ್ಲ. ಆದ್ರೂ ನಾವು ಇವಾಗ ಕೂಲಂಕಷವಾಗಿ ಪರಿಶೀಲನೆ. ಕಳ್ಳತನದ ಒಂದಾಗಿದೆ ಸರ್ ಇಲ್ಲಿ. ಇದು ನಿನ್ನೆ ರಾತ್ರಿ ಆಗಿದೆ ಅಂತ ಇವತ್ತು ನಮ್ಗೆ ಗೊತ್ತಾಗಿದೆ. ಅವರು ಇದನ್ನ ನೋಡಿದ್ರೆ ಆಲ್ಮೋಸ್ಟ್ ಒಂದು ಮಿನಿಮಮ್ 36 hours ಆಗಿದೆ ಅಂತ ಅನ್ಸುತ್ತೆ ಬಾಡಿ ನೋಡಿದ್ರೆ. ಇದು ನಿನ್ನೆ ಆಗಿದೆ. ಇದನ್ನ ನಾವು ಮತ್ತೆ